ಅಯ್ಯೋ ಬಾಲೆ ತಗೆ. ಇರಿ ಒಂದೊಂದು ಸಣ್ಣ ಸಣ್ಣ ಕಳೆಯವೆ ಎತ್ತಾಕ್ಬಿಡ್ತೀನಿ ಹೋಗಾಯ್ತದೆ. ಅಯ್ಯೋ ಬಾ ನಾಳೆಗೆ ಬಂದು ತಕೋರಾಯ್ತದ ತಗೆ. ಅಯ್ಯೋ ನಾಳೆಗೆ ಎಲ್ಲಿ ಬರೋಣಪ್ಪ, ಫೋನ್ ಮೇಲೆ ಫೋನ್ ಮಾಡ್ತಾ ಕೂತಾಳೆ, ಎದ್ದಿನ ಓಡ್ಬೇಕು ಅಲ್ಗೆ. ಇಲ್ಲಿ ಬೇಜಾರು ಮಾಡ್ಕೊತಾಳೆ ಜಾನಕಿ. ನೋಡು ನಮ್ಮ ಅದಕ್ಕೆ ಅಷ್ಟೊಂದು ಹೇಳಿದ್ರು ಬರ್ದಿವಲ್ಲ ಅಂತ ಅನ್ಕೊಳಕ್ಕಿಲ್ವಾ. ಅಲ್ಲೆಲ್ಲಿ ಇದು ಮಾಡಕ್ಕದು ತಿರ್ಗವ ಅಲ್ಲಿ ಇನ್ನು ನಾಳೆಗೆ ಬರೋಕ್ಕಾಕಿಲ್ಲ. ಇನ್ನು ಹೋದ್ರೆ ಇನ್ನು ಭಾನುವಾರ ಕಳಿಸಿದ್ರು ನಾ ಸೋಮವಾರ ಮಂಗಳವಾರವೇ ಮನೆ ತಗೋಸಿ ನೋಡ್ಕೊಳ್ಳಿ ಒಂಚೂರ. ಹ್ಞೂ ಮಂಗ್ಲ ಹಾಕೊಂಡು ಕುತ್ಕೊಳ್ಳಿ, ಸೋಮವಾರ ಎದ್ದು ಬಂದ್ಬಿಡು. ಇಲ್ಲಿಯೇ ಬೈಗಳು ಎಣ್ಣೆ ಕುಳ್ತಾವಿರೋದು ಬೇಡವಾ? ಬಂದ್ಬಿಡ್ತೀನಿ ಸೋಮವಾರ ಎಷ್ಟೊತ್ತಾರು ಉಳ್ಕೊಳಕ್ಕಿಲ್ಲ ಒಟ್ಟಿಗೆ ಸಂಜೆ ಮನೆಗಾರು ಬಂದ್ಬಿಡ್ತೀನಿ. ಇನ್ನು ನಾವಿಲ್ಲಿ ಬಂದು ಇನ್ನು ರೆಡಿ ಮಾಡ್ಕೋಬೇಕಲ್ಲ ಇವಳನ್ನ ಸೋಮನ್ ಕಳ್ಸೋಕ್ಕೆ. ಬತ್ತೀನಿ ಕಣ್ ಸುಮ್ಕಿರಿ, ಬತ್ತೀನಿ ಸೋಮವಾರ ಎದ್ದು ಬಂದ್ರು ಬರ್ತೀನಿ. ಸೋಮವಾರ ಸಂಜೆ ಹೊತ್ಕಾರಿ ಬೆಳಗವು ಪಾಳ್ಗವು ಅವು ಇವು ಇರ್ತವೆ, ಎಲ್ಲಾನು ಬಿಟ್ಬಿಟ್ಟು ಬಂದಿರ ಹೊಸಿ ಬೆಳಗಿಲ್ ಕೊಡ್ದಾನೆ ಬಿಟ್ಟು ಹೊಸಿ ಪಾತ್ರೆ ಪಾಕಡೆ ಏನಾದ್ರು ಬೆಳಿಗ್ಗೆ ಕೊಟ್ಬಿಟ್ಟು ಬತ್ತೀನಿ ಅಂತೆ. ಸರಿ ಮತ್ತೆ ಅದೇನು ನೋಡ್ತಾ ಇರು, ಬತ್ತೀನಿ ನಾನು ಆಚೆ ಬಲ್ತಕ್ಕೆ ಹೋಗಿ ನೋಡ್ಕೊಬರಾಗಿ ಕುಮಾರನಾಳದಲ್ಲಿ ಹೆಂಗಿದಾವ ಅಂದ್ಬಿಟ್ಟು. ನೋಡ್ಕೊಬತ್ತೀನಿ ಇರು. ಓ ಇವ್ರು ಬರ್ತಾರ ಬೀಗರು ಬಿಕ್ತಿನಿವೆ. ಯಾರು? ನಾಕಮ್ಮನುವೆ ಬೀಗರುವೆ. ಓಹೋ ಸರಿ ಕಂದ್ಬಿಡು. ಮನೆ ತವಿರ್ದಾನೆ ಬಿಟ್ಟು ಇಲ್ಲಿ ಬತ್ತಾ ಕೂತಿದಾರ. ಅಣ್ಣ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವಿ. ಯಾವಾಗ ಬಂದ್ರಿ? ನಾವ್ ಆಲೆ ತಲೆ ಬಂದು ನೀವು ಹೊಲ್ತಕ್ ಬಂದಿದ್ರಂತಲ್ಲ. ಫೋನ್ ಮಾಡಿ ಬೇಡ್ದ ಮತ್ತೆ ನೀವು ಯಾಕೆ ಹೊಲ್ತಕ್ ಬರಕ್ ಹೋದ್ರಿ? ಬಂದು ವಾತಾರಿ ನೋಡ್ದ ಬಂದಾರೇನೋ ಅಂತವ, ಏನೋ ಕೆಲಸ ಮಾಡ್ತಾ ಇರ್ಬೋದು ಅಂದ್ಬಿಟ್ಟು ಹಂಗ್ ಬಂದು. ಚೆನ್ನಾಗಿದ್ದೀರಾ ಕನಕ? ಚೆನ್ನಾಗಿವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ ಬತ್ತೀನಿ ತಡೀರಿ. ಸಾಳ್ ಮನೆ ನೋಡೋರೆ ನಾವು ಕಣ. ಏನ್ ಮಾಡಕ್ ಬರಕ್ ಹೋದ್ರಿ? ಮನೇಲಿ ಇರಕಾಯ್ತಿಲ್ವಾ? ಬತ್ತಿತ್ತಿಲ್ ನಾವು. ಅಯ್ಯೋ ಸಿಕ್ಕ ಸುಮ್ಕಿರಿ ಸಮಸ್ಸು ಏನ್ ಬಂದ್ರೇನಂತೆ. ಅಯ್ಯೋ ನಾವು ಬಂದು ಸುಮಾರು ಹೊತ್ತಾಯ್ತು. ಅದಕ್ಕೆ ಆತಗೆ ನಿಮ್ ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದು. ನಡೀರಿ ಮನೆಗೆ ನಡೀರಿ. ಸರಿ ನೀವು ಮನೇಲಿ ಇರ್ಬೇಕು ತಾನೆ? ಇಲ್ಲ ಕತೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡೆ ಬಂದು ಮನೆಗೆ ಹೋಗಿ ಟೀ ಕಾಫಿ ಊಟದ ಕತೆ ಎಲ್ಲ ಆಗದೆ ಅದಕ್ಕೆ ಬಂದು ಬಿಕ್ಕಮ್ಮ ಏನೋ ಹೇಳ್ಬೇಕಾಗಿತ್ತು. ಏನಣ್ಣ? ಕುತ್ಕೊಳ್ಳಿ ಅಕ್ಕ ಕುತ್ಕಕ. ಅಯ್ಯೋ ನಡೀರಿ ಅತ್ತಾಗೆ ಇಲ್ಲಿ ಏನ್ ಮಣ್ಣೊಳಿ ಕುತ್ಕೊಂಡಿರಿ ಮನೆಗೆ ಹೋಗದ? ಇಲ್ಲ ಸುಮ್ಕಿರಿ, ನಮ್ಗೆ ಗೊತ್ತಾಯ್ತದೆ ಊರ್ಗು ಅವಳು ಕೆಲಸ ತಕೋಗಳೇ ಮನೆ ತವ ಯಾರು ಇರ್ಬೇಕು. ಬಂದು ಊಟ ಆಯ್ತು ಇಲ್ಲ ಆಯ್ತು ಇನ್ನೇನು. ಅಲ್ಲ ಕರಕ ನಡೀರಿ ಮನೆಗೆ ಹೋಗದ? ಇಲ್ಲ ನಾವು ಇತ್ತಾಗೆ ಹೋಯ್ತೀವಿ ಕತೆ. ಇನ್ನು ಮನೆಗೆ ಒಂದ್ಸತಿ ಯಾಕೆ ಊಟ ಗೀಟ ಮಾಡ್ಕೊ ಬಂದೋಕನ. ಇದು ಅದೇನೋ ಸೋಮ್ಯನ ಕಳ್ಸಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀರಂತಲ್ಲ. ಅದೇ ವಾನಜನ ಅವ್ರ ಅಪ್ಪನ ಮನೇಲಿ ಯಾರು ಕರೆಯಕ್ಕೆ ಬರ್ನಿವಲ್ಲ, ಅದಕ್ಕೆ ಆತಾಗ ಆದ್ರೆ ಆಗಲಿ ಎರ್ಗೆ ಆದ್ಮೇಲೆ ಬೇಕಾದ್ರೆ ಕಳ್ಸ್ಕೊಡಕ್ಕಾಯ್ತದೆ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ಸ್ಕೊಂಡಿದ್ದೆ. ಅತ್ತಾಗೆ ಬೇಡ ಪಾಪ ಅವಳನ್ನ ಯಾಕೆ ದೂರದು, ಈಗ ಅವಳು ಏನು ಮಾಡಳು ಅಂದ್ಕೊಂಡು ನಾನು ಸುಮ್ಮನೆ ಆಗಿದೆ. ಅದು ಯಾಕೆ ಅತ್ತಾಗೆ ಇಲ್ಲೇ ಆಲಿ ಎರ್ಗೆ ಅಂದ್ಬಿಟ್ಟು ಈಗ ಅದೇನೋ ಅವ್ರ ತಮ್ಮನ ಇರ್ತೀನಿ ಏನೋ ಬಂದಿದ್ರಂತಲ್ಲ. ಹ್ಞೂ ಅಕ್ಕ ಬಂದು ಕಳ್ಸ್ಕೊಡಿ ಕರ್ಕೊಂಡು ಹೋಯ್ತೀವಿ ಅಂತೆಲ್ಲ ಕೇಳಿದ್ರಂತೆ. ಆಯಿತು ಅಂದ್ಬಿಟ್ಟು ಒಪ್ಕೊಂಡಾರೆ. ಭಾನುವಾರ ಕಳ್ಸೋರಂತಲ್ಲ. ಹೇಳಿವ್ನಿ ಅಂತೀವ್ರು ನಿಮ್ಗೆ ಹೇಳಿಲ್ವಾ? ಅಯ್ಯೋ ನೆನ್ನೆ ಮೊನ್ನೆ ನಾನು ಫೋನ್ ಮಾಡ್ತೇನೆ ಅವಳೆ ಬಂದ್ರದಕ್ಕೆ ಬನ್ನಿ ಅಂತ. ನಾನು ಇಲ್ಲಿ ಹೋಗ್ಬೇಕಲ್ಲ ಬಿಟ್ಬಿಟ್ಟು ಇಬ್ರು ಏನ್ಬಿಟ್ಟು ಹಂಗೆ ಒಂಚಾಡ್ತೇವನಿ. ನಾಳೆ ಬೆಳಿಗ್ಗೆ ಬರ್ತೀನಿ. ಅಯ್ಯೋ ನಡೀರಿ ಹೋಗೋದು ಇಲ್ಲೇ ಅಲ್ಲ, ಇಲ್ಲೇ ಇವ್ರನ್ನ ಮನೇಲಿ ಬಸ್ರಿ ಇಟ್ಕೊಂಡು ನಾನು ಬರಕದ್ದ. ನಾಳೆ ಎದ್ದು ಬರ್ತೀನಿ. ಹಂಗೆ ಫೋನ್ ಮಾಡಿದ್ಲು ಹಿಂಗೆ ಕರೆಯಕ್ಕೆ ಬಂದವ್ರ ಕನ್ನದಕ್ಕೆ ಕಳಿಸ್ತೀನಿ ಸೋಮೇನ್ ಕಳಿಸ್ಕೊಡಿ ಅಂತವ. ಆಯಿತು ಅಂದ್ಕೊಂಡು ಒಪ್ಕೊಂಡಿವಿ. ನಾವೇ ಅತ್ತಾಗೆ ಜೋರಾಗಿ ಛತ್ರದಲ್ಲಿ ಕಳಿಸ್ಬಿಡೋದ ಅಂತವ ಹಂಗೆ ತೀರ್ಮಾನ ಮಾಡ್ಕೊಂಡಿವಿ. ಅದಕ್ಕೆ ಇವ ಅಕ್ಕ ಹಂಗಂತೂ ಜಾನ್ಕಕ್ಕ ಹಿಂಗೆ ಕರ್ಕ ಬರ್ತೀವಿ ಕಣ ಅಂತ ನಾವು ಆಗ ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ನಾವು ನನ್ನ ಸೊಸೆ ಅಲ್ಲವ ಮತ್ತೆ ಬಿಡು. ಅತ್ತಾಗೆ ಒಮ್ಮೈಕೆ ಹೆಂಗುವೆ ಕಳಿಸ್ತಾರಲ್ಲ ಛತ್ರದಲ್ಲಿ ಒಮ್ಮೈಕೆ ಕಳಿಸ್ಬಿಡ್ಲಿ ಪಾಪ. ಎರಡೊಂದು ಕೆಲಸ ಯಾಕೆ ಇವಳಿಗೂ 7 ತಿಂಗಳು ತುಂಬಿದಂತಲ್ಲ ಕವಿತನ್ಗೆ. ಅದಕ್ಕೆ ಇಬ್ರಿಗೂ ಕಳಿಸ್ಬಿಟ್ರೆ ಒಂದೇ ಸತಿ ಸರಿ ಆಯ್ತದೆ. ಒಂದೇ ಖರ್ಚಲ್ಲಿ ಇಬ್ಬರು ಕಳಿಸ್ದಂಗೆ ಆಯ್ತದೆ ಅಂದ್ಬಿಟ್ಟು ಹಂಗೆ ನಾವು ಮಾತಾಡ್ಕೊಂಡು ಕೇಳೋದ ನಡಿ ಏನಂದದ್ದು ಅಂದ್ಬಿಟ್ಟು ಹಂಗೆ ಬಂದು. ಅಯ್ಯೋ ಅಣ್ಣ ನಿಜವಾಗ್ಲೂ ನಾನು ಜಾನ್ಕಿ ಕೊಟ್ಟು ಅದೇ ಮಾತಂದೆ. ಈಗ ಈ 7 ತಿಂಗಳು ತುಂಬದೆ ಈ ಕಳಿಸೋದ ಅಂತ ನಮ್ಮನ್ನು ಅನ್ಕೊಂಡ್ರೆ ಅವರು ನೋಡು ಹೆಂಗಂತಾರೆ, ಹೆಂಗೆ ಕಳಿಸ್ತೀವಿ ಅಂತಾರೆ. ಬಾಯ್ ಬಿಟ್ಟೆ ಹೇಳ್ತಾರ ನನ್ನ ಮಗಳು ಭಾರವಾಗಿದ್ದಾಳ ಅಂತ ಅನ್ಕೋತಾರಲ್ಲ, ಹೆಂಗೆ ಮಾಡೋದು ಅಂತವ. ಅದನ್ನೇ ಯತ್ನೆ ಮಾಡ್ತಿದ್ದೆ ಕಣ ನಾನು. ಯಾಕೆಂದರೆ ಈಗ ಆರಂಭ ಅಂತ ಈಗ ಬರೀ ಇಲ್ಲಿ ಶುಂಠಿ ಹಾಕವ್ರೆ. 2 ಎಕರೆ ಕುಮಾರ್ ನಾವು ಮಾಡ್ಕೊಂಡು ಅವನು ಹಾಕ್ತಾ ಕುಂತವ್ರೆ. ಎಲ್ಲರೂ ಸಾಲಾಗಿಲ್ಲ ಮಾಡ್ಕೊಂಡು ನಳ್ಳಾಗ ನಳಿಕೆ ಯಾರು ನಳ್ಬೇಕು, ನಾವುಗಳೆಲ್ಲ ನಳ್ಬೇಕಾಗಿರೋರು ಅವರೇ ಅಲ್ವಾ ಅಂದ್ಕೊಂಡು ನಾನು ಅದನ್ನೇ ಯತ್ನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂದ್ಬಿಟ್ಟು. ಆಗ ಅಯ್ಯೋ ಒಬ್ಬರು ಅವ್ರಾಗ ಅವರು ಕಳಿಸ್ಕೊಡಿ ಅಂತ ಕೇಳಿಲ್ಲ ಏನಿಲ್ಲ. ಈಗ ನಾವೇ ಮೇಲೆ ಬಿದ್ದು ಕಳಿಸ್ತೀವಿ ಅಂತ ಮುಂದೆ ಬಂದ್ರೆ ಚಂದವ ಅಂದ್ಕೊಂಡು ಹಂಗೆ ಸುಮ್ಮನೆ ಆದೆ ನಾನೇ. ಅದಾಗ ಬೇಡ ಆಗೋದಾಗಲಿ ಖರ್ಚು ಇನ್ನೇನು ತಿಂಗಳು ಕಳಿಸ್ಕೊಟ್ರೆ ಆಯಿತು. ಅವ್ರ ಕೇಳ್ದೋದ್ಮೇಲೆ ನಾವೇ ಮೇಲೆ ಬಿದ್ದು ಕರ್ಕೊಂಡೋಗಿ ಅಂತ ಯಾವ ಬಾಯಲ್ಲಿ ಹೇಳೋದು ಅಂದ್ಕೊಂಡು ನಾವತ್ತಾಗ ತೀರ್ಮಾನ ತಗೊಂಡು ಸುಮ್ಮನಾಗಿದ್ದೋ. ಅಲ್ಲ ಕನಕ ಅದಕ್ಕೆ ಸರಿ ಬಿಡಿ ಹಂಗೆ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ ನೀವು. ಯಾಕಂಗೆ ಅನ್ಕೊಳಕ್ಕೆ ಹೋದಿರಿ? ಅಲ್ಲ ಮದುವೆ ಖರ್ಚಕ್ಕೆ ಮಾಡ್ಕೊಂಡವ್ರು ನಿಮ್ಗೆ ಆಯ್ತಿಲ್ಲ ಅಂತ ಹೇಳ್ತಿಲ್ಲಕ್ಕ. ಎರಡೊಂದು ಖರ್ಚು ಯಾಕಕ್ಕೆ ಎರಡೊಂದು ಖರ್ಚು ಬೇಡಕತ್ತೆ ಕಳಿಸ್ಕೊಡಿ. ಜೊತೆಲೇ ಇಬ್ರಿಗೂ ಸೀಮಂತ ಶಾಸ್ತ್ರ ಮಾಡ್ಬಿಟ್ಟು ಅವ್ರ ಮನೆಗೆ ಅವ್ರು ಕರ್ಕೊಯ್ತಾರೆ, ನಮ್ಮ ಮನೆಗೆ ನಾವು ಕರ್ಕೊಯ್ತೀವಿ. 1 ತಿಂಗಳು ಹೆಚ್ಚು ಕಮ್ಮಿ ಹೆರಿಗೆ ಆಯ್ತದೆ. ಅದಕ್ಕೆ ತಲೆಗೆಡ್ಸ್ಕೋಬೇಕು. ಸರಿ ಬಿಡಿ, ನಾವು ಏನಂದಾರೋ ಏನೋ ನಿಮ್ನ ಅನ್ಕೊಂಡಂಗೆ ಅದನ್ನೇ ಯತ್ನೆ ಮಾಡ್ತಿದ್ದೋ. ಇವಳು ನೆನೆ ದಿಸ್ಲೆ ಹಂಗೆ ಅಂದ್ಲು ಅನ್ಕೊಟ್ಟೆ ನಾನೇ ಬೇಡ ಅಂದೆ. ಅಯ್ಯೋ ಬಿಡ್ಲೆ ಅವರಾಗ ಅವ್ರು ಕಳಿಸ್ಕೊಡಿ ಅಂತ ಅಂದಿಲ್ಲ. ನಾವಾಗ ನಾವು ಮೇಲ್ ಬಿದ್ದು ಕಳ್ಸಕ್ಕದ ಅದಲ್ದನೇ ಅವ್ರ ಅಣ್ಣ ಅದಕ್ಕೆ ತೀರ್ಮಾನ ಅಲ್ವಾ.
ಬಿಡು ಅವ್ರು ಏನಂದಾರೋ ಏನೋ ಅನ್ಕೊಂಡಂಗೆ ಸುಮ್ಮನೆ ಆಗಿದೋ. ಅಯ್ಯೋ ಇಲ್ಲ ಕಣಪ್ಪ, ಸುಮ್ಮನೆ ಇರೋದು ಮಾತಾಡಬೇಕು, ಇಲ್ದೋದೆಲ್ಲ ಹೇಳ್ಬೇಡ್ದು ನಿಜವಾಗ್ಲೂ. ಅವರು ನಾವು ಹಿಂಗೆ ಕುತ್ಕೊಂಡು ಹಿಂಗೆ ಹೇಳ್ದೋ ಗಂಡು ಬಿಡ್ತು ಹಿಂಗೆ ಮಾಡದ ಸಾಲ ಸೋಲ ನಾಳೆಗೆ ಅವರೆಲ್ಲೂ ನಳ್ಳೋದು ಅಂತ ಕುತ್ಕೊಂಡು ಹೇಳ್ದೋ. ಹೇಳಿದ್ಕೆ ಅವರೇ ಆಯಿತು ಬರಲಿ ಬಿಡಪ್ಪ, ಒಂದು ತಿಂಗಳು ಮುಂಚೆಗೆ ಬಂದರೆ ಏನೋ ಅವ್ರು ಇಕ್ಕಿಲ್ಲ ಬಿಟ್ಟಿಲ್ಲ ಅಂತಲ್ಲ, ನಾವು ಒಂಚೂರು ಒಳ್ಳೇದು ಕೆಟ್ಟದು ಮಾಡಿ ಇಕ್ತಂಗೂ ಆಯ್ತದೆ, ಕರ್ಕ ಬರೋದ ಬಿಡು ಅಂತವ ಹಂಗಂತ ಅಂತು. ಅವ್ರಿಬ್ರು ಗಂಡು ಬಿಡ್ತು ಕುತ್ಕೊಂಡು ಮಾತಾಡಿದ್ರು, ಅದನ್ನೇ ಹೇಳಿದ್ರು. ಮತ್ತು ಬಿಡಿ ಸುಮಾರಾಗಿದ್ದಾರಾ? ಓ ಚೆನ್ನಾಗಿದ್ದಾರಣ್ಣ ಅವರು, ನಿಮ್ಮ ಮಗನ ಸೊಸೆರು ಈಗ? ಹ್ಞೂ ಅಕ್ಕ ಚೆನ್ನಾಗಾರೆ ಕಣಕ್ಕ, ಚೆನ್ನಾಗವ್ರು, ಇಲ್ದೋದೆಲ್ಲ ಹೇಳ್ಬಾರ್ದು ಕಂಡವ್ರ ಮಕ್ಳ ಮೇಲೆ ಚೆನ್ನಾಗಿ ಅವರೇ ಹೋಯ್ತಾ ಬರ್ತಾವ. ಮನೆ ಬಂಗಾಲ ನಚ್ಕಟ್ಟಾಗಿ ಇವಳು ಯಾರು ಮಾಡ್ಕೊತಾಳೆ, ಅವ್ರಿಗೆ ಬಂದಾಗ ಅಡುಗೆ ಗಿಡ್ಗೆ ಮಾಡಿಕ್ತಾಳೆ, ಮಾಡಿದ್ನ ನಂಗೆ ನಗಿತಾವೆ, ಊಟ ಕೊಡೋದು ಕಟ್ಟಿ ಕಾಯಿಸ್ಕೊಡೋದು ಮಾರ್ಕ ಹೋಯ್ತವ್ರೇಣ. ಈಗೇನೋ ಅವನು ಗಂಡನು ಕೆಲಸ ಸೇರಿಸ್ಕೊಂಡ್ಲು, ಅವನು ಒಂದಿವ್ಸ ಕೆಲ್ಸಕ್ಕೆ ಹೋಗೋದು ಒಂದಿವ್ಸ ಹೋಗ್ದಾನೆ ಕದ್ದಾಡ್ತಿದ್ದ, ಅಲ್ಲೇ ಕೆಲಸಕ್ಕೆ ಒಂದೇ ತಕ್ಕ ಹೋಗಕ್ಕೆ ಫ್ಯಾಕ್ಟ್ರಿಗೆ ಇಬ್ಬರು ಜೊತೆಲೆ ಹೋಯ್ತವ್ರೆ, ಹೆಂಗಪ್ಪ ಹಂಗೆ ಮಾಡ್ಕೊ ಹೋಯ್ತವ್ರೆ. ಹೆಂಗೋ ಅಣ್ಣ ಅಷ್ಟಿದ್ರು ಸರಿ, ನಿಜವಾಗ್ಲೂ ಬಿಗ್ರೆ ನೀವೇನಾರು ಅನ್ಕೊಳ್ಳಿ, ಅಷ್ಟಿದ್ರು ಸರಿ. ಹೆಂಗೋ ಬುಡಿಯತ್ತಾಗೆ ಭಗವಂತ ಒಳ್ಳೇದು ಮಾಡಿದ್ನಲ್ಲ. ಅದಕ್ಕೆ ನಾನೇ ಬೇಡ ಅಂದ್ಬಿಟ್ಟೆ ಇಲ್ಲ ಸುಪ್ಪತ್ಕೋ ಇನ್ನೇನೊಂದು 50,000 ಲಕ್ಷದಿಂದ ಏನು ಆರ್ಮಿ ಹೋಯ್ತಿಲ್ಲ, ಮಾಡೋದು ಮಾಡ್ತೀವಿ, ಅದೇ ಹಾಕ್ಬೇಕು, ನಾವು ಬಾಯಿ ಬಿಟ್ಟು ಕೇಳ್ಬಿಟ್ಟು ಕಳ್ಸೋಕ್ಕದ ಸುಮ್ಮನಿರು ಅಂದ್ಬಿಟ್ಟು ಇವಳು ಸುಮ್ಮನೆ ಬಾಯಿ ಮುಚ್ಚಿಸಿದೆ. ಈಗ ಹೆಂಗೋ ಸರಿ ಆಯ್ತು ಬಿಡಿ. ಅದಕ್ಕೆ ಅವರೇ ಹೋಗಪ್ಪ ಹೇಳ್ಬಿಟ್ಟು ಬರೋಗಪ್ಪ, ಕರ್ಕ ಬಂದ್ಬಿಡಕ್ಕಾಯ್ತದೆ ಅಂತ ಅಂದ ಗಂಡು ಇಬ್ಬರು ಕುತ್ಕೊಂಡು ಮಾತಾಡಿದ್ರು. ಅದಕ್ಕೆ ಸರಿ ಆಯಿತು ಕಣಪ್ಪ, ಹಂಗಾರೆ ಹೋಗ್ಬಿಟ್ಟು ಬತ್ತೀವಿ ಅಂದ್ಬಿಟ್ಟು ಮಾತಾಡ್ಕೊ ಬಂದು ಜೊತೆಗೆ ವ್ಯವಸ್ಥೆ ಮಾಡ್ಕೊಬಿಡಿ. ಅದು ಯಾಕೆ ಅವಳೊಂದ್ಸತಿ ಇವಳೊಂದ್ಸತಿ ಯಾಕೆ ಸುಮ್ಮನೆ ಆಗ ಖರ್ಚು ಆಯ್ತದೆ, ಸುಮ್ಮನೆ ಯಾಕೆ ಎರಡೊಂದ್ಸತಿ ಖರ್ಚು ಮಾಡೋದು, ಆಲಿ ಮುಂದಾಗೆ ಬಂದ್ರೆ ನಮ್ಮ ಮನೆ ಮಗಳು ನಮ್ಮ ಮನೆಗೆ ಬರಬೇಡ್ದು ಅಂತ ಇದ್ದದ. ಸರಿ ಆಯಿತು ನಡ್ರೀಗ ಮನೆಗೆ ನಡ್ರಣ ಅಕ್ಕ, ಈಗ ನಮಗೆ ಕೆಲಸ ಅಲ್ಲಿ ಹೋಗ್ಬೇಕು. ಏನು ಜಯಕ್ಕ ಜಾನಕಕ್ಕ ಏನು ಹೊತ್ತಿಗೆ ಜೀವವ ತೆಗಿತಾ ಕೂತಿದ್ಲು, ಇರಕ್ಕ ಹೋಗ್ಬೇಡ ಇವತ್ತು ನಾಳೆಗೆ ಅಷ್ಟೊತ್ತಿಗೆ ಬಂದ್ಬಿಡಕ್ಕ ಹಂಗೆ ಹಿಂಗೆ ಅಂದ್ಕೊಂಡು ನಾವು ಅಕ್ಕನ ಕೊಟ್ಟು ಹೇಳ್ನಿರ ಹಿಂಗೆ ಹೇಳಕ್ಕೆ ಹೋಯ್ತೇವೆ ಅಂದ್ಬಿಟ್ಟು ಸುಮ್ಮ ಕಡ್ದಂಗೆ ಬಂದು. ಸರಿ ಅಣ್ಣ ಆಯಿತು, ಹಂಗಾರೆ ಅದೇನು ವ್ಯವಸ್ಥೆ ಮಾಡ್ಕೊಳಕ್ಕಾಯ್ತದೆ ಬಿಡಿ. ಸರಿ ಕನಕ ಆಯಿತು, ನಾವು ಹೊಡ್ತೀವಿ ಮತ್ತೆ ಬಿಗ್ರೆ ನಡ್ರಿ ಮನೆ ತಕ್ಕೆ ಏನಾದ್ರು ಮಾಡಕ್ಕಾಯ್ತದೆ ನಡ್ರಿ. ಇಲ್ಲ ಕತೆ ಸುಮ್ಮನಿರಿ, ಇಲ್ಲ ಕಣ ಬತ್ತೀವಿ ಸುಮ್ಕಿರಿ. ಸರಿ ಅಣ್ಣ ಆಯಿತು. ಮನೆಗೆ ಬಂದಿದ್ರೆ ಆಗೋದು ಹಿಂಗೆ ಆಟ ಕೂತಿದ್ದೀರಲ್ಲ, ಇಲ್ಲ ಓದ್ತಾಯ್ತದೆ ಕಣ ಹೋಗಿ ಹೋಗ್ಬೇಕು. ಸಿಯ ಇವತ್ತು ಅಕ್ಕಿ ಬೇರೆ ಕೊಡ್ತಾರೆ, ತಗೋಬೇಕು ಕೂತ್ಲಂತೆ, ಹೋಗಿ ಬತ್ತೀವಿ ಸುಮ್ಕಿರಿ ಅನ್ಸತಿ ಬತ್ತೀವಿ. ಅದನ್ನ ಹೇಳ್ಬಿಟ್ಟು ಹೋಗೋದ, ಫೋನಲ್ಲಿ ಏನು ಮಾತಾಡೋದು, ನಾನು ಹಂಗೂ ಫೋನ್ ಮಾಡೋದಂದೆ ನನ್ನ ಮಗನು ಸೊಸುವೆ, ಫೋನಲ್ಲಿ ಏನು ಮಾತುಕತೆ, ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಂಡು ಬರೋಗು ಅಂದ್ಬಿಟ್ಟು ಕಳಿಸಿದ್ರು ಅಕ್ಕ. ಬತ್ತೀನಿ ಅನ್ಸತಿ, ಬಂದ್ಬಿಟ್ಟು ಉಳ್ಕೊತೀನಿ ಸುಮ್ಮನಿರಿ. ಅಯ್ಯೋ ಯಾವಾಗ ಉಳ್ಕೊಂಡಿರೋ, ಯಾವಾಗ ಬಂದ್ರು ಒಂದು ದಿವಸ ಉಳ್ಕೊಳಂಗಿಲ್ಲ, ಏನಿಲ್ಲ, ಹೋಗೋದೇ ಕಡ್ದು ನೀವು ಯಾವಾಗ ಉಳ್ಕೊಂಡಿರೋ ಏನೋ ಕಣೆ. ಸರಿ ಆಯಿತು ಅಕ್ಕ, ಆಯಿತು ಹಂಗಾರೆ ವ್ಯವಸ್ಥೆ ಮಾಡ್ಕೊತೀವಿ ಬಿಡಿ. ನಮಗೋಚೂರು ಅಗ್ರ ಆಯ್ತದೆ, ಏನೋ ಉಳಿಸ್ಕೊಂಡ್ರು ನಾಳೆ ದಿಸ್ಕೊ ಅವ್ರಿಗೂ ಹೇಳ್ಬೇಕ, ಭಾರ ಮಾಡ್ಕೊಂಡ್ರು ಅವ್ರಿಗೆ ಕಷ್ಟ, ಸುಲಭ ಮಾಡ್ಕೊಂಡ್ರು ಅವ್ರಿಗೆ ಸುಲಭ, ಇನ್ನೇನು. ಸರಿ ಅಣ್ಣ ಆಯಿತು ಬತ್ತೀವಿ ಮತ್ತೆ. ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ ಮತ್ತೆ ಇನ್ನೊಂದ್ಸತಿ ಯಾವಾಗ ಉಳ್ಕೊಳಕ್ಕೆ ಬನ್ನಿ. ಅಯ್ಯೋ ಬತ್ತಿ ಸುಮ್ಮನಿರಿ ಅಣ್ಣ, ಯಾವಾಗಾರು ಬತ್ತಿ ಸುಮ್ಮನಿರಿ. ಓಟ್ ಬಂದಿರ ಓಟ್ ಬತ್ತೀವಿ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.